ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಮ್ಮ ಚಾನಲ್ಲಿ ಏನೆಲ್ಲ ವೀಡಿಯೋಸ್ ನೋಡಿದ್ದೀರಾ ಅದೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಯಾಕಂದರೆ ಪ್ರತಿಯೊಬ್ಬರು ಈಗ ವೆಯ್ಟ್ ಮಾಡ್ತಿರೋದು ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಸೊ ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಏನಾಗುತ್ತೆ, ಕಾಲೇಜ್ ಅಲಾಟ್ ಆಗುತ್ತೆ. ಸೊ ಮಾರ್ಕ್ ರೌಂಡ್ ಬರುತ್ತೆ ಫಸ್ಟು. ಆ ಮಾರ್ಕ್ ರೌಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಮಾರ್ಕ್ ರೌಂಡಲ್ಲಿ. ಸೊ ಆ ಕಾಲೇಜ್ ಅಲಾಟ್ಮೆಂಟ್ ಪ್ರೋಸೆಸ್ಸು ಯಾವ ರೀತಿ ಇರುತ್ತೆ, ಸೊ ಸಾಫ್ಟ್ವೇರು ಯಾವ ರೀತಿ ಅಲಾಟ್ಮೆಂಟ್ ಮಾಡುತ್ತೆ, ನಿಮ್ಮ ರ್ಯಾಂಕು ಎಷ್ಟಿದ್ರೆ ಯಾವ ಥರ ಆಪ್ಷನ್ ಎಂಟ್ರಿನ ಮಾಡಬೇಕು. ಸೊ ಇದನ್ನ ನೋಡುತ್ತೆ ಅಂತಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಸಾಫ್ಟ್ವೇರು ನಾವು ಯಾವ ರೀತಿ ಕಾಲೇಜ್ನ ಆ್ಯಡ್ ಮಾಡಿದ್ರೆ ನಮಗೆ ಕಾಲೇಜ್ ಸಿಗುತ್ತೆ ಅಂತ. ಆದ್ದರಿಂದ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕಂಪ್ಲೀಟ್ KCET ಆಪ್ಷನ್ ಎಂಟ್ರಿ ಮುಗಿಯೋ ತನಕ ನಮ್ಮ ಚಾನಲ್ಲಿ ಗೈಡೆನ್ಸ್ ಇರುತ್ತೆ. ಸೊ ಆದ್ದರಿಂದ ನಮ್ಮ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಆಗಿ. ನಾನು ಒಂದು ಎಕ್ಸಾಂಪಲ್ನ ತಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಒಬ್ಬ ಸ್ಟೂಡೆಂಟು, ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ನಾನು, ಒಬ್ಬ ಸ್ಟೂಡೆಂಟು ಅವನ ಹೆಸರು ಈಗ ಫಾರ್ ಎಕ್ಸಾಂಪಲ್ ಕುಮಾರ್ ಅಂತ ಅಂದ್ಕೊಳ್ಳಿ. ಸೊ ಕುಮಾರು, ಅವನ ರ್ಯಾಂಕು 10,000 ಇದೆ. ಸೊ ಅವ್ರಿಗೆ AML ಬ್ರಾಂಚ್ ಬೇಕು. 10,000 ರ್ಯಾಂಕು AML ಬ್ರಾಂಚ್ ಬೇಕು. ಅವರ ಆಪ್ಷನ್ ಎಂಟ್ರಿ ಲಿಸ್ಟು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮೇಯ್ನಾಗಿ ಇಲ್ಲಿ ನೋಡಿ, ಇಲ್ಲಿ ಅವರ ಆಪ್ಷನ್ ಎಂಟ್ರಿ ಲಿಸ್ಟ್ ಯಾವ ರೀತಿ ಇದೆ. ಫಸ್ಟು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ. ನೆಕ್ಸ್ಟು MSR ಯಾವುದೋ ಒಂದು MSR ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟು NI ಮೈಸೂರು, ಮತ್ತು JS SSS, ಮತ್ತು BMS VVC ಅಂಬೇಡ್ಕರ್ ಕಾಲೇಜ್ ಅಂತ ಇದೆ. ಸೊ ಒಂದಷ್ಟು ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತಾ ಇರೋದು ನಿಮಗೆ. ಒಂದಷ್ಟು 7 ಕಾಲೇಜ್ನ ಆ್ಯಡ್ ಮಾಡಿದ್ದಾನೆ ಇವನು, ಕುಮಾರ್ ಅನ್ನೋನು. ಸೊ ಇವನ ರ್ಯಾಂಕು 10K ಇದೆ. ಸೊ ಇವನು ಇಷ್ಟು ಕಾಲೇಜ್ನ ಆ್ಯಡ್ ಮಾಡಿದ್ದಾನೆ. ಇವನಿಗೆ ಬೇಕಾಗಿರುವಂಥದ್ದು AML. ಇವನ ರ್ಯಾಂಕು 10,000 ಇದೆ, AML ಬೇಕು ಇವನಿಗೆ. ಸೊ ಈ ರೀತಿ ಇವನ ಆಪ್ಷನ್ ಲಿಸ್ಟ್ನ ರೆಡಿ ಮಾಡಿದ್ದಾನೆ. ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಸೊ ಮೊದಲನೇದಾಗಿ ಸಾಫ್ಟ್ವೇರ್ ಏನು ಮಾಡುತ್ತೆ ಅಂದರೆ, ನೀವು ಫಸ್ಟು ಪ್ರಿಫರೆನ್ಸ್ ಯಾವ್ದು ಕೊಟ್ಟಿರ್ತೀರಲ್ಲ ಆ ಒಂದು ಕಾಲೇಜು ಫಸ್ಟು ಚೆಕ್ ಮಾಡುತ್ತೆ. ಏನು ಅಂತ ಹೇಳಿದ್ರೆ, ನಿಮ್ಮ ರ್ಯಾಂಕು 10K ಇದೆ. ಸೊ 10K ಇದ್ದಾಗ ಆ ಕಾಲೇಜ್ ಕಟ್ ಆಫು 10K ಅಂದರೆ ಆ ಕಾಲೇಜ್ ಅಲಾಟ್ ಆಗಬೇಕಾದ್ರೆ ಅದು 10K ಫಸ್ಟ್ ಬಂತು ಅಂತ ಹೇಳಿದ್ರೆ, ಆವಾಗ ಏನು ಮಾಡುತ್ತೆ, ಇದು ನಿಮ್ಗೆ ಇದೇ ಕಾಲೇಜ್ ಅಲಾಟ್ ಆಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಫಸ್ಟು ಇಲ್ಲಿ ಚೆಕ್ ಮಾಡುತ್ತೆ, ಇಲ್ಲಿಲ್ವಾ, ಆವಾಗ ಏನು ಮಾಡುತ್ತೆ, ಫಸ್ಟು ಪ್ರಿಫರೆನ್ಸ್ ಚೆಕ್ ಮಾಡುತ್ತೆ. ನೆಕ್ಸ್ಟು ಇಲ್ಲಿ ಇದು 2,000 ಇದೆ. ಸೊ ಅದು ಸಿಗಲ್ಲ ಅಂತ ಗೊತ್ತಾಯಿತು. ನೆಕ್ಸ್ಟು MS ರಾಮಯ್ಯ ಕಾಲೇಜ್ ಚೆಕ್ ಮಾಡುತ್ತೆ. ಇಲ್ಲೂ ಇಲ್ಲ, AML ಅಂದರೆ ಇವರ ರ್ಯಾಂಕ್ಗೆ ಅದು ಫಸ್ಟು ರ್ಯಾಂಕ್ ಚೆಕ್ ಮಾಡುತ್ತೆ ಅದು. ಸೊ ಇವರ ರ್ಯಾಂಕು 10K ಇದೆ, ಬಟ್ ಇಲ್ಲಿ ಎಷ್ಟಿದೆ, 3,000 ಇದೆ, ಇದು ಸಿಗಲ್ಲ. ಸೊ ನೆಕ್ಸ್ಟು 5,000ಗೆ ಹೋಗುತ್ತೆ. 5,000 ಅದೇ ರೀತಿ ಚೆಕ್ ಮಾಡುತ್ತೆ, ಅಲ್ಲೂ ಸಿಗಲ್ಲ. ನೆಕ್ಸ್ಟು 6,000 ಹೋಗುತ್ತೆ, ಅಲ್ಲೂ ಸಿಕ್ಕಲ್ಲ. ನೆಕ್ಸ್ಟು ಇಲ್ಲಿ ನೋಡಿ 7,000, ಮೇಯ್ನ್ ಇಂಪಾರ್ಟೆಂಟ್ ಥಿಂಗು ಇಲ್ಲಿ 7,000ಗೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ EC ಅಂತ ಹಾಕಿದ್ದಾರೆ ಇವರು. ಸೊ EC ಅಂತ ಹಾಕಿದಾಗ ಏನು ಮಾಡುತ್ತೆ, ಇಲ್ಲಿ ಚೆಕ್ ಮಾಡ್ತು, ಇವರ ರ್ಯಾಂಕು 10K ಇದೆ, ಅಂದರೆ ಕಟ್ ಆಫ್ಗಿಂತ ಕಡಿಮೆ ಇದೆ. ಆವಾಗ ಏನು ಮಾಡುತ್ತೆ, ಈ ಒಂದು ಕಾಲೇಜ್ನ, ಈ ಕುಮಾರ್ ಅಂತ ಹೇಳಿದ್ನಲ್ಲ, ಈ ಒಂದು ಸ್ಟೂಡೆಂಟ್ಗೆ ಈ ಒಂದು ಕಾಲೇಜು ಅಲಾಟ್ ಆಗುತ್ತೆ. ಸೊ ಕುಮಾರ್ ಅನ್ನೋ ಹುಡುಗಂಗೆ ಅವ್ರಿಗೆ ಯಾವ್ದು ಬೇಕಿತ್ತು, AML ಬೇಕಿತ್ತು, AML. ಬಟ್ ಇವಾಗ ಏನಾಗಿದೆ, ಯಾವ ಕಾಲೇಜ್ ಸಿಕ್ಕಿದೆ ಅವ್ರಿಗೆ, EC ಸಿಕ್ಕಿದೆ. ಸೊ ಏನು ಮಿಸ್ಟೇಕ್ ಮಾಡಿದ್ದಾರೆ ಅವರು, ಇಲ್ಲಿ ಅವರ ರ್ಯಾಂಕು 10,000 ಇದೆ, ಅವ್ರಿಗೆ ಬೇಕಾಗಿರೋದು AML ಕಾಲೇಜು ಅಂದರೆ AML ಬ್ರ್ಯಾಂಚು. ಅದನ್ನು ಇವರು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಿತ್ತು. ಬಟ್ ಏನು ಮಾಡಿದ್ದಾರೆ, ಫಸ್ಟು EC ಹಾಕಿದ್ದಾರೆ. ಮಿಸ್ ಆಗೋ ಅಥವಾ ಗೊತ್ತಿಲ್ಲದೇನೋ ಅಥವಾ ಗೊತ್ತು ಈ ರೀತಿ ಮಾಡಿದಾರೋ, ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತಿರೋದು ನಿಮಗೆ. ಅವರು ಇದನ್ನು ಟಾಪಲ್ಲಿ ಇಡಬೇಕಿತ್ತು. ಇಲ್ಲಿ ಟಾಪಲ್ಲಿ ಇಟ್ಟಿದ್ರೆ ಇವ್ರಿಗೆ ಈ ಕಾಲೇಜ್ ಅಲರ್ಟ್ ಆಯ್ತಿತ್ತು, ಇದು ಅದರ ನೆಕ್ಸ್ಟ್ ಬರ್ತಾಯಿತ್ತು, ಅಲರ್ಟ್ ಆಗ್ತಿರ್ಲಿಲ್ಲ. ಬಟ್ ಇವಾಗ ಏನಾಗಿದೆ, EC ಅಲರ್ಟ್ ಆಗಿದೆ. ಆವಾಗ ಏನಂತ ಅರ್ಥ ಮಾಡ್ಕೋಬೇಕಂತಂದರೆ, ಫಸ್ಟು ನೀವೇನು ಮಾಡಬೇಕು, ನಿಮಗೆ ಯಾವ ಕಾಲೇಜ್ ಸಿಗಲ್ಲ ಅಂಥ ಕಾಲೇಜ್ನ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಟಾಪಲ್ಲಿ ಇಡಬೇಕು. ಸೊ ಟಾಪಲ್ಲಿ ಇಟ್ಟಾಗ ಅದು ಚೆಕ್ ಮಾಡುತ್ತೆ ನಿಮಗೆ ಆ ಕಾಲೇಜ್ ಸಿಗಲ್ಲ ಅಂತ. ಅದು ಗೊತ್ತಾಗಿ ಇದು ಪೂರ್ತಿ ಇದರಲ್ಲಿರುತ್ತೆ, ಅಂದರೆ ಕಂಪ್ಲೀಟು ಒಂದು ಸಾಫ್ಟ್ವೇರು ಇದನ್ನೆಲ್ಲ ಪ್ರೋಸೆಸ್ ಮಾಡೋದು. ಸೊ ಅದು ಚೆಕ್ ಮಾಡ್ತಾ ಬಂದಾಗ ಯಾವಾಗ ಸ್ಟೂಡೆಂಟ್ ರ್ಯಾಂಕು ಮತ್ತು ಕಾಲೇಜ್ ಕಟ್ ಆಫ್ ಮೀಟ್ ಆಗುತ್ತೋ ಆವಾಗ ಆ ಒಂದು ಕಾಲೇಜ್ನ ಅಲಾಟ್ ಮಾಡುತ್ತೆ. ಇವಾಗ ಏನಾಯಿತು, ಇವ್ರಿಗೆ EC ಕಾಲೇಜು, BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ EC ಸಿಕ್ತು. ಸೊ EC 11,000 ಇದೆ, ಇವರ ರ್ಯಾಂಕು 10,000. ಬಟ್ ಈ ಕಾಲೇಜ್ ಇವ್ರಿಗೆ ಬೇಡ, ಅಂದರೆ ಮಿಸ್ ಆಗೋ ಏನೋ ಒಂದು ಮಿಸ್ಟೇಕ್ನ ಮಾಡಿ ಈ ರೀತಿ ಮಾಡಿದ್ದಾರೆ. ಸೊ ಇವಾಗ ಇವ್ರಿಗೆ ಒಂದು ಚಾನ್ಸ್ ಇದೆ. ಏನು ಅಂತ ಹೇಳಿದ್ರೆ, ಈಗ ಮಾರ್ಕ್ ರೌಂಡಲ್ಲಾದರೆ ನೀವು ನಿಮಗೆ ಮಿಸ್ಟೇಕ್ಸ್ ಗೊತ್ತಾದಮೇಲೆ ಹೊಸ್ದಾಗಿ ಕಂಪ್ಲೀಟ್ ಈಗ ಏನು ಆಪ್ಷನ್ ಎಂಟ್ರಿ ಪೂರ್ತಿ ಎಲ್ಲ ಮಾಡಿದ್ದೀರಲ್ಲ, ಈ ಕಂಪ್ಲೀಟ್ ಆಪ್ಷನ್ ಎಂಟ್ರಿನ ನೀವು ಹೊಸ್ದಾಗಿ ಮಾಡ್ಬೋದು. ಬಟ್ ಫಸ್ಟ್ ರೌಂಡಲ್ಲಿ ಆ ರೀತಿ ಆಗೋಲ್ಲ.
ಫಸ್ಟ್ ರೌಂಡಲ್ಲಿ ನೀವೇನು ಫಸ್ಟ್ ರೌಂಡ್ ರಿಸಲ್ಟ್ಸ್ಗೂ ಮುಂಚೆ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅದೇ ಸೆಕೆಂಡ್ ರೌಂಡ್ಗೂ ಕ್ಯಾರಿ ಆಗುತ್ತೆ. ಸೊ ಆದ್ದರಿಂದ ಈಗ ಟ್ರಯಲ್ ಆ್ಯಂಡ್ ಎರರ್ ಐತೆ, ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ಕೋಬೋದು. ಸೊ ಇವಾಗ ಏನು ಮಾಡಬೇಕು, ಇವನು ಈ ಒಂದು ಕಾಲೇಜ್ನ ಇಲ್ಲಿ ತೋರಿಸ್ತೀನಿ ನೋಡಿ, ಈ ಒಂದು ಕಾಲೇಜ್ನ ಮೇಲಿಡಬೇಕು, ಈ ಒಂದು ಕಾಲೇಜ್ನ ಮೇಲಿಡಬೇಕು. ನೆಕ್ಸ್ಟು ಈ ಒಂದು ಕಾಲೇಜ್ನ ಕೆಳಗಿಟ್ಟು ಈ ಒಂದು ಕಾಲೇಜ್ನ ಮೇಲಿಡಬೇಕು. ಆವಾಗ ಏನಾಗುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಇವಾಗ ಏನಾಗುತ್ತೆ, ಇವ್ರಿಗೆ ಈ ಕಾಲೇಜ್ ಅಲಾಟ್ ಆಗೋಲ್ಲ, ಬದಲಾಗಿ ಅವರ ರ್ಯಾಂಕು 10K ಇದೆ, ಕಾಲೇಜ್ ಕಟ್ ಆಫ್ ಎಷ್ಟಿದೆ 10K ಇದೆ. ಅವ್ರಿಗೆ ಬೇಕಾಗಿದ್ದ ರ್ಯಾಂಕ್ ಯಾವುದು, VVCಯಲ್ಲಿ ಕಾಲೇಜಲ್ಲಿ AML ಬ್ರಾಂಚ್ ಬೇಕಾಗಿತ್ತು. ಆವಾಗ 10K ಕಟ್ ಆಫ್ ಇರೋದ್ರಿಂದ ಇವರ ರ್ಯಾಂಕು 10K ಇದೆ. ಸೊ ಆವಾಗ ಏನು ಮಾಡುತ್ತೆ, ಈ ಒಂದು ಕಾಲೇಜ್ನ ಅಲಾಟ್ ಮಾಡುತ್ತೆ. ನೆಕ್ಸ್ಟು ಈ ಒಂದು ಕಾಲೇಜು ಅವರು ಈಗ ನೀವು ಫಸ್ಟ್ ರೌಂಡಲ್ಲಿ ಯಾರಾದರೂ ಈ ರೀತಿ ಮಿಸ್ಟೇಕ್ಸ್ನ ಮಾಡ್ಕೊಂಡಿದ್ರೆ ನೀವು ಈ ರೀತಿ ಕರೆಕ್ಷನ್ ಮಾಡ್ಕೋಬೋದು, ಅಂದರೆ ಫಸ್ಟ್ ಮಾರ್ಕ್ಗೂ ಮುಂಚೆನೇ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ಗೂ ಮುಂಚೆನೇ. ಸೊ ಈ ರೀತಿ ಫಸ್ಟು ಅದು ಚೆಕ್ ಮಾಡೋದು ನಿಮಗೆ ರ್ಯಾಂಕ್ ಚೆಕ್ ಮಾಡುತ್ತೆ ಅಷ್ಟೇ. ಫಸ್ಟು ಕ್ಯಾಟಗರಿ ವೈಸ್ ಚೆಕ್ ಮಾಡಬೇಕಂದ್ರೆ ಫಸ್ಟು GML ಚೆಕ್ ಮಾಡುತ್ತೆ, ಆಮೇಲೆ ಸ್ಪೆಷಲ್ ಕ್ಯಾಟಗರಿ, ಈಗ 2A ಇರ್ಬೋದು ಅಥವಾ 2AR ಇರ್ಬೋದು, SC R ಇರ್ಬೋದು, ಈ ರೀತಿ ಸ್ಪೆಷಲ್ ಕ್ಯಾಟಗರಿನ ಆಮೇಲೆ ಚೆಕ್ ಮಾಡೋದು. ಫಸ್ಟು ನಿಮಗೆ GML ಸಿಕ್ತು ಅಂತ ಹೇಳಿದ್ರೆ ಫಸ್ಟು GML ಅಲಾಟ್ ಮಾಡುತ್ತೆ. ಈಗ ಇವ್ರದ್ದು GML ಚೆಕ್ ಮಾಡುತ್ತೆ, ಫಸ್ಟು 10,000 ಇದೆಯಾ ಕಟ್ ಆಫ್ ಅಂತ. ಆವಾಗ GML ಸಿಕ್ತು ಅಂತ ಹೇಳಿದ್ರೆ GML ಅಲಾಟ್ ಮಾಡುತ್ತೆ. ನೆಕ್ಸ್ಟು ಈಗ GML ಏನಾದರೂ ಜಾಸ್ತಿ ಇತ್ತು ಅಂತ ಅಂದ್ಕೊಳ್ಳಿ ಕಟ್ ಆಫು, ಆವಾಗ ಏನಾಗುತ್ತೆ, ಇದೇ ಕಾಲೇಜು ಅಲಾಟ್ ಆಗುತ್ತೆ ಅದೇ ಸ್ಟೂಡೆಂಟ್ಗೆ, ಕುಮಾರ್ಗೆ ಇದೇ ಕಾಲೇಜ್ ಅಲಾಟ್ ಆಗುತ್ತೆ, ಬಟ್ ಒಂದು 2A ಕ್ಯಾಟಗರಿ ಇರುತ್ತೆ. ಸೊ ಆವಾಗ 2A ಕ್ಯಾಟಗರಿ ಅಲಾಟ್ ಆಗುತ್ತೆ. ಈ ರೀತಿ ಸಾಫ್ಟ್ವೇರು ವರ್ಕ್ ಆಗುವಂಥದ್ದು. ಸೊ ಆವಾಗ ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಫಸ್ಟು ಯಾವ ಕಾಲೇಜ್ ನಿಮಗೆ ಸಿಗಲ್ಲ ಅಂತ ಗೊತ್ತಿರುತ್ತೆ ಆ ಕಾಲೇಜ್ನ ಟಾಪಲ್ಲಿ ಇಡಬೇಕು. ನೆಕ್ಸ್ಟು ಮಿಡಲಲ್ಲಿ ಯಾವ ಕಾಲೇಜಸ್ಸು ನಿಮಗೆ 90% ಆ ಕಾಲೇಜ್ ಸಿಗುತ್ತೆ ಅಂತ ಗೊತ್ತಿರುತ್ತೆ, ಅಂತಹ ಕಾಲೇಜು ನಿಮ್ಮ ರ್ಯಾಂಕ್ ಅಕ್ಕಪಕ್ಕ ಇರುತ್ತೆ, ಅಂತಹ ಕಾಲೇಜ್ನ ನೀವು ಮಿಡಲಲ್ಲಿ ಆ್ಯಡ್ ಮಾಡಬೇಕು. ನೆಕ್ಸ್ಟು 100% ಈ ಕಾಲೇಜ್ ಸಿಕ್ಕೇ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ, ಅಂಥ ಕಾಲೇಜ್ನ ಕೆಳಗಡೆ ಆ್ಯಡ್ ಮಾಡಬೇಕು. ಸೊ ಮೇಯ್ನಾಗಿ ಆಪ್ಷನ್ ಎಂಟ್ರಿ ಲಿಸ್ಟ್ನ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ನಾವೊಂದು PDF ರೆಡಿ ಮಾಡಿದ್ದೀನಿ. ಸೊ ಈಗ ಆಲ್ರೆಡಿ ತುಂಬ ಸ್ಟೂಡೆಂಟ್ಸು ಪರ್ಚೇಸ್ ಮಾಡಿದ್ದಾರೆ, ಮೋರ್ ದೆನ್ 250-300 ಸ್ಟೂಡೆಂಟ್ಸು ಪರ್ಚೇಸ್ ಮಾಡಿದ್ದಾರೆ. ಸೊ ಜಸ್ಟ್ 99 ರೂಪೀಸ್ಗೆ ಆ ಒಂದು PDF ನಿಮಗೆ ಮಾಡ್ತಾ ಇರೋದು. ಸೊ ಇಲ್ಲಿ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಆ ಒಂದು PDF ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ಹೇಳಿದ್ರೆ, ನಿಮಗೆ ಒಂದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಒಂದು ಪೇಜ್ಗೆ ಕರ್ಕೊಂಡೋಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಒಂದು ಪೇಜ್ಗೆ ಕರ್ಕೊಂಡು ಹೋದಾಗ ಈ ರೀತಿ ಬರುತ್ತೆ ಪೇಜು. ಸೊ ಇಲ್ಲಿ ನಿಮ್ಮ ಇಮೇಲ್ ID ಮತ್ತು ನಿಮ್ಮ ಫೋನ್ ನಂಬರ್ ಹಾಕಿ ಜಸ್ಟ್ 103 ರೂಪೀಸ್ನ ಪೇ ಮಾಡಿದ್ರಿ ಅಂತ ಹೇಳಿದ್ರೆ ಒಂದು 5 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಪೇಮೆಂಟ್ ಆದಮೇಲೆ 5 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು, ಇದು ಇಂಪಾರ್ಟೆಂಟ್ ಥಿಂಗು. ಪೇ ಮಾಡಿ ಅಪ್ಡೇಟ್ ಅಂದರೆ ಕಟ್ ಆಫ್ ಬಂದಿಲ್ಲ ಅಂತ ತುಂಬ ಸ್ಟೂಡೆಂಟ್ಸು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರ. ನೀವು ಪೇಮೆಂಟ್ ಆದಮೇಲೆ 5 ಸೆಕೆಂಡ್ಸ್ ವೆಯ್ಟ್ ಮಾಡಲೇಬೇಕು. ಸೊ ವೆಯ್ಟ್ ಮಾಡಾದಮೇಲೆ ನಿಮಗೆ ಒಂದು ಬೇರೆ ವೆಬ್ಸೈಟ್ಗೆ ಹೋಗುತ್ತೆ, ಅಲ್ಲಿ ಕಟ್ ಆಫ್ ಸಿಗುತ್ತೆ. ಸೊ ಆ ಕಟ್ ಆಫ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟು ಆ ಕಟ್ ಆಫ್ ಯಾವ ರೀತಿ ಇರುತ್ತೆ, ಈ ರೀತಿ ಇರುತ್ತೆ. ಸೊ ಈ ರೀತಿ ಕಟ್ ಆಫ್ ಇರುತ್ತೆ, ಪ್ರತಿಯೊಂದು ಕ್ಯಾಟಗರಿಗೂ ಇರುತ್ತೆ, ಪ್ರತಿಯೊಂದು ಬ್ರ್ಯಾಂಚ್ಗೂ ಇರುತ್ತೆ. ಸೊ ಇದು ಕಂಪ್ಯೂಟರ್ ಸೈನ್ಸು, ನಿಮಗೆ ಬೇರೆ ಬ್ರ್ಯಾಂಚ್ ತೋರಿಸ್ತೀನಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಇದು. ನೆಕ್ಸ್ಟು ಎಲೆಕ್ಟ್ರಾನಿಕ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಈ ರೀತಿ ಇರುತ್ತೆ. ಸೊ ನಾನು ಈಗ ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಜನರಲ್ ಕಟ್ ಆಫು, ಇದರಲ್ಲಿ ನನಗೆ ಯಾವುದು ಬೇಕು, ನನ್ನ ಕ್ಯಾಟಗರಿ ಯಾವುದು GM ಅಂತ ತಗೊಳ್ಳಿ. ಸೊ GM ಅಂತ ತಗೊಂಡಾಗ ಇಲ್ಲಿ GMಲ್ಲಿ ಈ ಒಂದು ಕಟ್ ಆಫ್ ನಿಮಗೆ ಈಸಿಯಾಗಿ ಕಾಣುತ್ತೆ. ಸೊ ಇಲ್ಲಿ ಈಸಿಯಾಗಿ ಮೆನ್ಷನ್ ಆಗಿರುತ್ತೆ ರ್ಯಾಂಕ್ ಕಟ್ ಆಫ್ ಎಷ್ಟಿದೆ ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅಂತ. ಆವಾಗ ನೆಕ್ಸ್ಟ್ ಏನು ಮಾಡಿ, ನೀವು ಆ ಒಂದು ಹೇಳಿದ್ನಲ್ಲ ಲಿಸ್ಟು ಯಾವ ರೀತಿ ರೆಡಿ ಮಾಡ್ತಿರ್ತೀರ ನಿಮ್ಗೆ ಬಿಟ್ಟಿದ್ದು, ಅದು ಒಂದು ಕಂಪ್ಯೂಟ್ರಲ್ಲಾದರೂ ಮಾಡ್ಬೋದು ಅಥವಾ ಮೊಬೈಲಲ್ಲಾದರೂ ಮಾಡ್ಬೋದು ಅಥವಾ ನೀವು ಒಂದು ಪೇಪರಲ್ಲಾದರೂ ಮಾಡ್ಬೋದು. ಸೊ ಈಗ ಲಿಸ್ಟ್ ಯಾವ ರೀತಿ ಮಾಡಬೇಕು, ಈಗ ನಿಮಗೆ ಇದು ಕಟ್ ಆಫ್ ಸಿಕ್ತು, ನಿಮ್ಮದು GM ಕ್ಯಾಟಗರಿ ನಿಮಗೆ AML ಬೇಕು. ಆವಾಗ ಏನು ಮಾಡ್ತೀರಾ, ಫಸ್ಟು ಟಾಪ್ ಕಾಲೇಜ್ನ ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡಿ, ಅದು ನಿಮಗೆ ಸಿಗೋದು ಡೌಟು ಆದ್ರೂ ಆ್ಯಡ್ ಮಾಡಿ. ಅದಾದಮೇಲೆ ಆ್ಯಾವ್ರೇಜ್ ಕಾಲೇಜ್ನ ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡಿದಾಗ ನಿಮಗೆ ಅದು ಕಾಲೇಜು ಸಿಗ್ಬೋದು, 90% ಚಾನ್ಸ್ ಇದೆ. ಅಂಥ ಕಾಲೇಜ್ನ ಮಿಡಲಲ್ಲಿ ಆ್ಯಡ್ ಮಾಡಿ. ಇಲ್ಲಿ ಗೊತ್ತಾಗುತ್ತೆ ಅವನ ರ್ಯಾಂಕ್ ಎಷ್ಟಿತ್ತು,
10,000 ಇತ್ತು, ಅವನಿಗೆ ಇಲ್ಲಿ ಎಲ್ಲಾದರೂ ಸಿಗುತ್ತೆ. ನಿಟ್ಟೆ ಮೀನಾಕ್ಷಿ ಅಥವಾ ನಿಟ್ಟೆ ಮೀನಾಕ್ಷಿಯಿಂದ ಸ್ಟಾರ್ಟ್ ಆಗುತ್ತೆ 10,000 ಮೇಲಿರೋದು. ಸೊ ಅವನು ಇಷ್ಟು ಕಾಲೇಜ್ನ ಅಂದರೆ ಫಸ್ಟ್ ಏನಿದೆ MS ರಾಮಯ್ಯ ಇದನ್ನೆಲ್ಲ ಆ್ಯಡ್ ಮಾಡಲೇಬೇಕು. ಅವನು ಸಿಗದೇ ಇರಲಿ ಟಾಪ್ ಕಾಲೇಜ್ನ ಆ್ಯಡ್ ಮಾಡಬೇಕು. ಅವನಿಗೆ ನಿಟ್ಟೆ ಮೀನಾಕ್ಷಿ ಸಿಗುತ್ತೆ. ನೆಕ್ಸ್ಟು ಅದ್ರ ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗುತ್ತೆ. ಸೊ ಆ ರೀತಿ ಆಪ್ಷನ್ ಎಂಟ್ರಿ ವರ್ಕ್ ಆಗೋದು. ಸೊ ಇನ್ನೊಂದು ಹೇಳೋದು ಮರ್ತೇನೆ ನಿಮಗೆ, ನೀವು ಇಲ್ಲಿ ಲಿಸ್ಟ್ನ ಆ್ಯಡ್ ಮಾಡ್ತೀರಲ್ವಾ, ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಟೂಡೆಂಟ್ಗೆ ಇಲ್ಲಿ VVC AML ಅಲಾಟ್ ಆಯಿತು. VVC ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, JSS ಮೈಸೂರೇ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ. JSS ಮೈಸೂರು ಅಲಾಟ್ ಆದಾಗ ಫಸ್ಟ್ ರೌಂಡಲ್ಲಿ ಅವ್ರಿಗೆ ಇದಕ್ಕಿಂತ ಬೇರೆ ಕಾಲೇಜ್ ಬೇಕು, ಅಂದರೆ ಇದಕ್ಕಿಂತ ಮೇಲಿರೋ ಕಾಲೇಜು ಬೇಕು, ಅವರು ಪ್ರಿಫರೆನ್ಸು ಅಂದರೆ ನೆಕ್ಸ್ಟ್ ರೌಂಡಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಆವಾಗ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಕೊಂಡು ಈ ಸೀಟು ಹೋಲ್ಡಲ್ಲಿರುತ್ತೆ. ನೆಕ್ಸ್ಟು ಇದೆಲ್ಲ ಕಾಲೇಜು ಡಿಲೀಟ್ ಆಗುತ್ತೆ ನೆಕ್ಸ್ಟ್ ರೌಂಡ್ಗೆ. ನೆಕ್ಸ್ಟು ಇಲ್ಲಿ ಮೇನ್ ಏನಿರುತ್ತೆ ಇಷ್ಟು ಕಾಲೇಜ್ ಮಾತ್ರ ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಕೆಳಗಡೆ JSS ಮೈಸೂರಿಂದ ಕೆಳಗಡೆ ಯಾವ ಕಾಲೇಜೆಲ್ಲ ಇತ್ತು ಎಲ್ಲ ಕಾಲೇಜು ಡಿಲೀಟ್ ಆಗುತ್ತೆ. ಅದ್ರ ಮೇಲ್ಗಡೆ ಇರೋ ಕಾಲೇಜ್ ಮಾತ್ರ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಸೊ ಆದ್ದರಿಂದ ನಿಮಗೆ ಮಿಡಲಲ್ಲಿ ನೀವು ಫಸ್ಟು ನಿಮ್ಗೆ ಯಾವ್ದು ಸಿಗುತ್ತೋ ಅದೇ ಕಾಲೇಜ್ ಹಾಕ್ಬಿಟ್ರೆ ನೀವು ಸೆಕೆಂಡ್ ರೌಂಡ್ಗೆ ರಿಸ್ಕ್ ತಗೊಳಕ್ಕಾಗಲ್ಲ. ಆದ್ದರಿಂದ ಫಸ್ಟು ಟಾಪ್ ಕಾಲೇಜ್ನ ಆ್ಯಡ್ ಮಾಡಿ, ಅಂದರೆ ನಿಮ್ಗೆ ಸಿಗದೇ ಇರ್ಬೋದು ಅಂಥ ಕಾಲೇಜ್ನ ಆ್ಯಡ್ ಮಾಡಿ, ಏನಾಗಲ್ಲ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕಾಲೇಜ್ನ ಆ್ಯಡ್ ಮಾಡ್ಬೋದು. ಬಟ್ ಆ ಕಾಲೇಜ್ ಸಿಕ್ಕಿದ್ರೆ ನೀವು ಹೋಗೋದಕ್ಕೆ ರೆಡಿ ಆಗಿರಬೇಕು. ಈ ರೀತಿ ಆಪ್ಷನ್ ಎಂಟ್ರಿ ಪ್ರೊಸೆಸ್ಸು ನಡೆಯುತ್ತೆ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಗೊತ್ತಾಗಲಿ KCET ಅಲಾಟ್ಮೆಂಟ್ ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ. ಥ್ಯಾಂಕ್ ಯು.